ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ KPTCL ನಲ್ಲಿ ಯಾರೆಲ್ಲ ಆಯ್ಕೆ ಆಗಿದ್ದರು ಅದರಲ್ಲಿ ಅಭ್ಯರ್ಥಿಗಳ ಒಂದು ಅಭ್ಯರ್ಥಿತನವನ್ನು ಅಂದರೆ ಈ ಒಂದು ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನ ಅನರ್ಹ ಅಂತೇಳಿ ರದ್ದುಪಡಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿರುವಂತಹ ಒಂದು ವಿಡಿಯೋ ಇವತ್ತಿನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ದೊರೀತಾ ಹೋಗ್ತದೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಓಕೆ, ನೋಡ್ತಿರೋದು KPTCL ಒಂದು ಅಫಿಷಿಯಲ್ ಅಪ್ಡೇಟು ಇವತ್ತು ಬಂದಿರುವಂಥದ್ದನ್ನು ನೀವು ಗಮನಿಸ್ಬೋದು. ಇದರಲ್ಲಿ ಏನಿದೆ ಅಂತಂತಂದರೆ, ನಿಗಮದ ಉದ್ಯೋಗ ಪ್ರಕಟಣೆ ಸಂಖ್ಯೆ ಇವೆಲ್ಲ ಆಗ್ಬಿಟ್ರೆ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಆಯ್ಕೆಗೊಂಡಿದ್ದಂಥ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಉಲ್ಲೇಖ 1, 2 ಮತ್ತು 3 ಅಧಿಸೂಚನೆಗಳ ಮೂಲಕ ಪ್ರಕಟಿಸಿ ಅಭ್ಯರ್ಥಿ ಪೊಲೀಸ್ ಚಾರಿತ್ರ್ಯ ವರದಿ ಮತ್ತು ಜಾತಿ ಮೀಸಲಾತಿ ಸಿಂಧುತ್ವ ಪ್ರಮಾಣಪತ್ರ ಆಗಿರ್ಬೋದು, ಅಂಕಪಟ್ಟಿ, ಇತರೆ ಸಮತಳ ಮೀಸಲಾತಿ ಪ್ರಮಾಣಪತ್ರಗಳ ನೈಜತೆಯನ್ನು ಸಕ್ಷಮ ಪ್ರಾಧಿಕಾರಗಳಿಂದ ಪಡೆದು ನೇಮಕಾತಿ ಆದೇಶಗಳನ್ನು ಜಾರಿಗೊಳಿಸಲಾಗಿತ್ತು. ಆಯ್ಕೆ ಹೊಂದಿದ ಅಭ್ಯರ್ಥಿಗಳ ಪೈಕಿ ಮೂಲ ದಾಖಲಾತಿಗಳ ನೈಜತೆ ಮತ್ತು ಸಿಂಧುತ್ವ ಪ್ರಮಾಣಪತ್ರ ಒದಗಿಸಲು ಕ್ರಮ ಕೈಗೊಳ್ಳದ ಮತ್ತು ಹಾಗೂ ಕೌನ್ಸಿಲಿಂಗ್ಗೆ ಗೈರಾಜರಾದಂಥ ಅಭ್ಯರ್ಥಿಗಳಿಗೆ ನೈಜತೆ ಮತ್ತು ಸಿಂಧುತ್ವ ಪ್ರಮಾಣಪತ್ರ ಒದಗಿಸಲು ಮತ್ತು ಹಾಗೂ ಕೌನ್ಸಿಲಿಂಗ್ ಪ್ರಕ್ರಿಯೆ ಹಾಜರಾಗುವ ವಿಷಯದಲ್ಲಿ ನಿಗದಿತ ಕಾರ್ಯದೊಳಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನಿಗಮ ಕಾರ್ಯಾಲಯಕ್ಕೆ ಮನವಿಯನ್ನು ಸಲ್ಲಿಸಲು ಆದೇಶದ ಕೊನೆಯ ಅವಕಾಶವನ್ನು ನೀಡಲಾಗಿತ್ತು. ಆದಾಗ್ಯೂ ಹಲವು ಅಭ್ಯರ್ಥಿಗಳು ನಿಗದಿತ ಸಮಯದೊಳಗೆ ಏನು ಮಾಡಿಲ್ಲ ಅಂತಂದರೆ ಸಿಂಧುತ್ವ ಪ್ರಮಾಣಪತ್ರ ಆಗಿರ್ಬೋದು ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಅವರು ಹಾಜರಾಗಿರೋದಿಲ್ಲ. ಆದ್ದರಿಂದ ಮೂಲ ದಾಖಲಾತಿಗಳ ನೈಜತೆ ಮತ್ತು ಸಿಂಧುತ್ವ ಪ್ರಮಾಣಪತ್ರ ಸ್ವೀಕೃತಗೊಳ್ಳದ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಗೈರಾಜರಾದ ಹಾಗೂ ನೇಮಕಾತಿ ಆದೇಶ ಪಡೆದು ನಿಗದಿತ ಅವಧಿಯೊಳಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದ ಈ ಕೆಳಕಂಡ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗಿದೆ ಹಾಗೂ ಸದರಿಯವರುಗಳು ನೇಮಕಾತಿಯ ಮೇಲೆ ಯಾವುದೇ ಹಕ್ಕನ್ನು ಹೊಂದಿರುವುದಿಲ್ಲ. ಅಂತಂದರೆ ಯಾರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸಿಲ್ಲೋ ಮತ್ತು ಕೆಲವೊಬ್ಬರು ಕೌನ್ಸಿಲಿಂಗ್ಗೆ ಹೋಗಿಲ್ಲೋ, ಅದೇ ರೀತಿಯಾಗಿ ಕೆಲವರು ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ಸಹ ಏನು ಮಾಡಿಲ್ಲ ಅಂತಂತಂದರೆ ಜಾಯ್ನಿಂಗ್ ಆಗಿಲ್ವೋ ಅಂಥ ಅಭ್ಯರ್ಥಿಗಳನ್ನು ಈ ಒಂದು ನೇಮಕಾತಿ ಆದೇಶದಿಂದ ಹೊರಗೊಳಿಸಿದ್ದಾರೆ. ಯಾರ್ಯಾರು ಯಾವುದಂತಂದರೆ ಕಿರಿಯ ಸ್ಟೇಷನ್ ಪರಿಚಾರಕರಲ್ಲಿ ಸಿಂಧುತ್ವ ಪ್ರಮಾಣಪತ್ರವನ್ನು ಸ್ವೀಕೃತಗೊಳ್ಳದ ಅಭ್ಯರ್ಥಿಗಳು 14 ಜನ. ಓಕೆ, ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬರಿದ್ದಾರೆ. ಮತ್ತು ಕಿರಿಯ ಪವರ್ಮ್ಯಾನಲ್ಲಿ 9 ಜನ. ಮತ್ತು ಕೌನ್ಸಿಲಿಂಗ್ ಗೈರಾಜರಾದವರು 3 ಜನ ಇದ್ದಾರೆ. ಮತ್ತು ನೇಮಕಾತಿ ಆದೇಶ ಪಡೆದು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದ ಅಭ್ಯರ್ಥಿಗಳು 6 ಜನ. 6 ಅಲ್ಲ, 10 ಜನ. 10, 2, 14. ಟೋಟಲಾಗಿ ಸರಿಸುಮಾರು ಒಂದು 20-30 ಜನ ಈ ಒಂದು ಇದರಲ್ಲಿ ಇರುವಂಥದ್ದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ. ಹಾಗಾಗಿ ಏನಪ್ಪ ಅಂತಂತಂದರೆ, ನೇಮಕಾತಿ ಆದೇಶವನ್ನು ಪಡೆದು ಸಹ ಜಾಯ್ನಿಂಗ್ ಆಗಿಲ್ಲ ಅಂತಂತಂದರೆ ಅದು ಹಾಗಾಗಿ ಆ ಅಭ್ಯರ್ಥಿತನವನ್ನು ರದ್ದು ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲ ಒಂದು ನಿಗಮದಲ್ಲೂ ನಡೆದಿದೆ. ಇದರಿಂದ ಸೆಕೆಂಡ್ ಲಿಸ್ಟ್ ಬರುವಂಥ ಚಾನ್ಸಸ್ಸು ಸಹ ಇರ್ತದೆ. ಈ KPTCL ಅವ್ರದ್ದು ಸೆಕೆಂಡ್ ಲಿಸ್ಟು ಬಿಡುವಂತಹ ಸಾಧ್ಯತೆ ಇದೆ. ಅದರ ಅಪ್ಡೇಟು ಇನ್ನೊಂದು 10ರಿಂದ 15 ದಿನದೊಳಗಡೆ ಅಥವಾ ಅದಕ್ಕಿಂತ ಒಂದು 20 ದಿನದ ಒಳಗಡೆ ನಿಮಗೆ ಅಪ್ಡೇಟ್ ಸಿಗುತ್ತೆ ಸೆಕೆಂಡ್ ಲಿಸ್ಟ್ ಬಗ್ಗೆ. ಓಕೆ, ಇದು ಇವತ್ತು ನೋಡಿಯಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.